100% ಗೆಲ್ಬೇಕಾಗಿತ್ತು ಸರ್. ಡಿಸರ್ವಿಂಗು ಬೇರೆ ಯಾರು ಇರಲಿಲ್ಲ. ಬೇರೆ ಯಾರು ಇರಲಿಲ್ಲ ಅನ್ನೋದಕ್ಕಿಂತ ಬೇರೆ ಯಾರು ಡಿಸರ್ವಿಂಗ್ ಇದ್ದರು. ಬಟ್ ಗಿಲ್ಲಿ ಅವರು ಜಾಸ್ತಿ ಡಿಸರ್ವಿಂಗ್ ಇದ್ದರು. ನಿಮ್ಗೆ ಅನ್ಕೊಂಡಿದ್ದೀರಾ ಗೆಲ್ತಾರೆ? ನಾನು ಎಷ್ಟೋ ಇಂಟರ್ವ್ಯೂ ಮುಂಚೆ ಎಲ್ಲ ನೋಡ್ರಿ ನೀವು, ಆವಾಗ ಸೂಪರ್ ಹಿಟ್ ನಮ್ಮದು ಸಿನಿಮಾ ಇಂಟರ್ವ್ಯೂ ಟೈಮಲ್ಲಿ ಹೇಳಿದ್ದೆ 100% ಗಿಲ್ಲಿಯವರಿಗೆ ಗೆಲ್ಲೋದು, ಬರ್ದಿಟ್ಕೊಳ್ಳಿ ಅಂತ. ಗೆದ್ದ ಮೇಲೆ ಬಂದು ನಾನು ಮತ್ತೆ ಇಂಟರ್ವ್ಯೂ ಮಾಡಿ ಅಂತಲೂ ಹೇಳಿದ್ದೀನಿ. ಹೇಗನ್ಸ್ತು ಸರ್ ಅವತ್ತು ಅನೌನ್ಸ್ ಮಾಡಿದಾಗ ಗಿಲ್ಲಿ ಅವ್ರಿಗೆ? ನಾನು ಆ್ಯಕ್ಚುಲಿ ಎಕ್ಸ್ಪೆಕ್ಟೆಡ್ ಅಂದರೆ ನಮ್ಗೆ ಗೊತ್ತಿತ್ತು ಅವ್ರದ್ದೇ, ಯಾಕೆಂದರೆ ಬೇರೆ ದಾರಿ ಅಂದರೆ ಇನ್ಯಾರಿಗೂ ಕೊಡೋಕ್ಕಾಗ್ತಾ ಇರಲಿಲ್ಲ. ರಕ್ಷಿತ್ ಅವರು ಒಳ್ಳೆ ಆಟ ಆಡಿದರು. ಕಂಪ್ಯಾರಿಟಿವ್ಲಿ ಗಿಲ್ಲಿ ಅವರು ತುಂಬ ಚೆನ್ನಾಗಿ ಜನನ್ನ ಪ್ರೀತಿ ಇದು ಮಾಡಿದರು. ಆಮೇಲೆ ನಮ್ಮ ಜಿಲ್ಲೆಯವರು ಬೇರೆ, ಮಂಡ್ಯ ಜಿಲ್ಲೆಯವರು, ನಮ್ಮ ಜಿಲ್ಲೆಯವರು ಕಲಾವಿದ್ರನ್ನ ಯಾವತ್ತೂ ಕೈ ಬಿಟ್ಟಿಲ್ಲ. ಅದೊಂದು ಖುಷಿ ಇದೆ ಸರ್. ಓಕೆ, ರಕ್ಷಿತ್ ಅವರು ಚೆನ್ನಾಗಿ, ಅವರು ಇಷ್ಟ ನನಗೆ. ಅವರು ತುಂಬ ಚೆನ್ನಾಗಿ ಆಡಿದ್ದಾರೆ. ಅವ್ರದ್ದು ಇನ್ನೋಸೆನ್ಸ್ ಎಲ್ಲ ತುಂಬ ಇಷ್ಟ. ವೆರಿ ಗುಡ್. ರಘುವಣ್ಣ ಅವರು ಅಷ್ಟೇ, ಅವರು ಚೆನ್ನಾಗಿ ಆಡಿದ್ದಾರೆ. ಎಲ್ಲರೂ ಡಿಸರ್ವಿಂಗೇ ಸರ್, ಎಲ್ಲರಿಗೆ. ಬಟ್ ಆಟ ಅಂತ ಬಂದಾಗ ಗೆಲುವು ಒಬ್ರಿಗೆ ಆಗುತ್ತೆ. ಅದು ಬಂದಾಗ ಗಿಲ್ಲಿ ಅವ್ರಿಗೆ ಕಪ್. ಬಡವ್ರ ಮನೆ ಮಕ್ಕಳು ಬೆಳಿಬೇಕಂತ ಕಾನ್ಸೆಪ್ಟ್ ವರ್ಕ್ ಆಯ್ತಾ ಇಲ್ಲಿ ಸರ್? ಅಂದರೆ ಬಡವ್ರ ಮನೆ ಮಕ್ಕಳು ಜೊತೆಲಿ ಟ್ಯಾಲೆಂಟು ಇರೋ ಮಕ್ಕಳು ಅಲ್ವಾ? ಅಂದರೆ ಈಗ ಗಿಲ್ಲಿಯವ್ರು ಎಲ್ಲೂ ಹೇಳ್ಕೊಂಡಿಲ್ಲಲ್ಲ ನಾನು ಬಡವ, ನನಗೆ ಸಪೋರ್ಟ್ ಮಾಡಿ ಅಂತ. ಅವ್ರು ನಿಜವಾಗ್ಲೂ ನಗಿಸಿ ಟ್ಯಾಲೆಂಟಿಂದನೇ ಕೇಳಿದ್ದಾರೆ ಹೊರತು. ಓಕೆ, ಬಡವ್ರ ಮಕ್ಕಳು ಬೆಳಿಬೇಕು, ಟ್ಯಾಲೆಂಟ್ ಇರೋರು ಬೆಳಿಬೇಕು, ಟ್ಯಾಲೆಂಟ್ ಇಲ್ಲದೆ ಇರೋರು ಟ್ಯಾಲೆಂಟ್ ಬರೆಸ್ಕೊಂಡು ಬೆಳಿಬೇಕು. ಎಲ್ಲರೂ ಚೆನ್ನಾಗಿ ಆಗ್ಬೇಕು ಸರ್, ಅಷ್ಟೇ. ಎಲ್ಲರೂ ಬದುಕಬೇಕು. ಸರಿ, ಕೆಲಸದ ಮಧ್ಯೆ ಬೆಂಗಳೂರವ್ರಿಗೆ ಗೊತ್ತು ಬೆಳಗಿಂದ ಸಂಜೆ ಕೆಲಸ ಇರೋ ಟೈಮ್ ಇರಲ್ಲ ಅಂಥವ್ರಿಗೊಂದು ಇದೊಂದು ಸಿನಿಮಾ ಬೂಸ್ಟ್ ಕೊಟ್ಟಂಗ ಸರ್? 100% ಸರ್. ನೀವು ಇಡೀ ವರ್ಷ ನೀವು ಒಂದ್ಸಲಿ ನೋಡ್ಬಿಟ್ಟು ಖುಷಿಯಾಗಿ ನಕ್ಕಿ ಹೋಗಿರ್ತೀರ. ಮತ್ತೆ ಏನೋ ಆಫೀಸಲ್ಲಿ ಫುಲ್ ಟೆನ್ಷನ್ನು, ಪ್ರೆಷರ್ ಆಗಿಬಿಡುತ್ತೆ. ಮತ್ತೆ ನೆಕ್ಸ್ಟ್ ವೀಕೆಂಡು ಬಾ ಇನ್ನೊಂದ್ಸಲಿ ಅಮೃತಾಂಜನ್ ನೋಡ್ಕೊಂಬರೋಣ, ಎಲ್ಲ ಮರ್ತ್ಬಿಟ್ಟು ಬರ್ತೀವಿ ಅನ್ನೋಂಥ ಸಿನಿಮಾ ಸರ್. 100% ಬರ್ದಿಟ್ಕೊಳ್ಳಿ. ಅಂದರೆ ಸೀಟ್ ಮೇಲೆ ಕೂತ್ಕೊಳ್ಳಲ್ಲ ಅನ್ಸುತ್ತೆ ನಗಡ್. ಅಯ್ಯೋ, ಚಪ್ಪಾಳೆ ಹೊಡ್ಕೊಂಡು ನಾವು ಯಾಕೆ ಅಂದರೆ ನಾವೊಂದು ಸ್ಕ್ರೀನಿಂಗ್ ಮಾಡಿದ್ವಿ ಆಲ್ರೆಡಿ. ನಮಗೆ ಗೊತ್ತಿಲ್ಲದೆ ಇರೋ ಒಂದು ಸ್ವಲ್ಪ ಆಡಿಯನ್ಸ್ನ ಕೂರಿಸಿ ಸಿನಿಮಾ ತೋರಿಸಿದ್ವಿ. ಆವಾಗ ಫಸ್ಟ್ ಹಾಫು ಒಬ್ಬರು 1 ಸೆಕೆಂಡು ಸುಮ್ಮನಾಗಿರಲಿಲ್ಲ. ಚಪ್ಪಾಳೆ ಹೊಡ್ಕೊಂಡು, ಕೇಕೆ ಹಾಕ್ಕೊಂಡು, ಸಿಲ್ಲೆಲ್ಲ ಹೊಡ್ಕೊಂಡು ನಕ್ಬಿಟ್ರು. ಅದೊಂದು ಕಾನ್ಫಿಡೆನ್ಸ್ ಇದೆ ನಮಗೆ. ಅಂದರೆ ಯಾರೋ ಗೊತ್ತಿಲ್ಲದೆ ಇರೋ ಆಡಿಯನ್ಸ್ ಬಂದ್ಬಿಟ್ಟು ಸಿನಿಮಾನ ಎಂಜಾಯ್ ಮಾಡ್ತಾ ಇದ್ದಾರೆ ಅಂದಾಗ. ಆಮೇಲೆ ಕೆಲವೊಂದು ಚಿಕ್ಕ ಪುಟ್ಟ ತಪ್ಪುಗಳು ನಾವು ಕೇಳಿದ್ವಿ, ಏನಾಗಿದೆ, ಏನು ಚೇಂಜ್ ಮಾಡ್ಬೋದು ಅಂತ. ಅದನ್ನೆಲ್ಲ ತೊಗೊಂಡು ಮತ್ತೆ ರೀಶೂಟ್ ಮಾಡಿ ಸೆಕೆಂಡ್ ಹಾಫಲ್ಲಿ ಇನ್ಕ್ಲೂಡ್ ಮಾಡಿ ಏನೇನು ಬೇಕು ಎಲ್ಲ ರೆಡಿ ಮಾಡಿ ಈಗ ಒಂದು ಸಿನಿಮಾ ರೆಡಿ ಆಗಿದೆ, ಅಮೃತಾಂಜನ್.